ಮತ್ತೊಂದು ಪಕ್ಷ ಒಡೆಯಲು ಮುಂದಾಯ್ತಾ ಬಿಜೆಪಿ ಮತ್ತೆ ನಾರಿ ಶಕ್ತಿ ಬಿಲ್ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಕ್ಷೇತ್ರದ ಮರು ವಿಂಗಡಣೆ ಮಸೂದೆಗೆ ಇದ್ದಂತಹ ಅಡೆತಡೆ ಈಗ ದೂರವಾಗಿದೆ. ಮತ್ತೆ ನಾರಿ ಶಕ್ತಿ ಬಿಲ್ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಅಂದು ವಿಪಕ್ಷಗಳ ಹಠದಿಂದ ಎರಡು ಮಸೂದೆಗಳಿಗೆ ಸೋಲಾಗಿತ್ತು. ಇಂದು ವಿಪಕ್ಷಗಳ ಬಿಕ್ಕಟ್ಟಿನಿಂದಲೇ ಪಾಸ್ ಆಗಲಿದೆಯಾ, ಆ ಒಂದು ಮಸೂದೆಗಳು ಪಾಸ್ ಆಗಲಿದೆಯಾ ಅಂತ ವಿಪಕ್ಷಗಳ ಬಿಕ್ಕಟ್ಟಿನಿಂದಲೇ ಮಸೂದೆಗಳು ಪಾಸ್ ಆಗಲಿದೆ. ಎರಡು ಮಸೂದೆಯನ್ನ ಮಂಡಿಸಲು ಈಗ ಮೋದಿ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯಲಿದೆ ಕೇಂದ್ರ ಸರ್ಕಾರ. ಬಂಗಾಳದಲ್ಲಿ ಟಿಎಂಸಿ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣದಲ್ಲಿ ಕಿಚ್ಚಿರುವಂಥದ್ದು. ಟಿಎಂಸಿ ತೊರೆದು ಎನ್ಡಿಎಗೆ ಬೆಂಬಲವನ್ನ ಘೋಷಿಸಿದಂತಹ ಸಂಸದರು. ಉದ್ಧವ್ ಬಣದ 9 ಸಂಸದರ ಪೈಕಿ 6 ಮಂದಿ ಶಿಂದೆ ಬಣಕ್ಕೆ ಬಂದಿದ್ದಾರೆ. ಇದೀಗ ಮತ್ತೊಂದು ಪಕ್ಷ ವಿಭಜನೆಯಾಗುವಂತಹ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಲಾಭ ಪಡೆದು ಮಹಿಳಾ ಮೀಸಲಾತಿಯನ್ನ ಮಂಡಿಸುವಂತಹ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಇದೆ. ಮತ್ತೊಂದು ಪಕ್ಷ ಒಡೆಯಲು ಈಗ ಬಿಜೆಪಿ ಮುಂದಾಗಿರುವಂಥದ್ದು. ಮತ್ತೆ ನಾರಿ ಶಕ್ತಿ ಬಿಲ್ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಕೇಂದ್ರದ ಕ್ಷೇತ್ರದ ಮರು ವಿಂಗಡಣೆ ಮಸೂದೆಗೆ ಏನೆಲ್ಲ ಅಡೆತಡೆ ಇತ್ತು ಅದೀಗ ದೂರ ಆಗಿರುವಂಥದ್ದು. ವಿಪಕ್ಷಗಳ ಹಠದಿಂದ ಎರಡು ಮಸೂದೆಗಳಿಗೆ ಸೋಲಾಗಿತ್ತು. ಆದರೆ ಈಗ ವಿಪಕ್ಷಗಳ ಬಿಕ್ಕಟ್ಟಿನಿಂದಲೇ ಮಸೂದೆಗಳು ಪಾಸ್ ಆಗಲಿದೆ. ಎರಡು ಮಸೂದೆಯನ್ನ ಮಂಡಿಸಲು ಮೋದಿ ಸರ್ಕಾರದ ಮಾಸ್ಟರ್ ಪ್ಲಾನ್ ಈಗ ರೆಡಿಯಾಗಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆಯಲಿದ್ದಾರೆ ಬಿಜೆಪಿಗರು. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲಿದೆ ಕೇಂದ್ರ ಸರ್ಕಾರ. ಬಂಗಾಳದಲ್ಲಿ ಟಿಎಂಸಿ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣದಲ್ಲಿ ಈಗ ಬಿಕ್ಕಟ್ಟು ಉಂಟಾಗಿದೆ. ಟಿಎಂಸಿ ತೊರೆದು ಎನ್ಡಿಎಗೆ ಬೆಂಬಲವನ್ನ ಘೋಷಿಸಿದ್ದಾರೆ. ಉದ್ಧವ್ ಬಣದ 9 ಸಂಸದರ ಪೈಕಿ 6 ಮಂದಿ ಶಿಂದೆ ಬಣಕ್ಕೆ ಈಗ ಬಂದಿರುವಂಥದ್ದು. ಇದೀಗ ಮತ್ತೊಂದು ಪಕ್ಷ ವಿಭಜನೆಯಾಗುವಂತಹ ಸಾಧ್ಯತೆ ಇದೆ. ಲಾಭ ಪಡೆದು ಮಹಿಳಾ ಮೀಸಲಾತಿಯನ್ನ ಮಂಡಿಸುವಂತಹ ಲೆಕ್ಕಾಚಾರದಲ್ಲಿ ಈಗ ಬಿಜೆಪಿ ಇದೆ. ಮತ್ತೊಂದು ಪಕ್ಷವನ್ನ ಒಡೆಯಲು ಮುಂದಾಗಿದೆ ಬಿಜೆಪಿ. ಮತ್ತೆ ನಾರಿ ಶಕ್ತಿ ಬಿಲ್ ಅನ್ನ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಸಮಾಜವಾದಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಬಂಡಾಯ. 2027ರ ವಿಧಾನಸಭಾ ಚುನಾವಣೆಗೂ ಮುನ್ನ ಎಸ್ಪಿಯಲ್ಲಿ ಕೋಲಾಹಲ. ಟಿಎಂಸಿಯಂತೆ ಹಿಬ್ಬಾಗವಾಗಲಿದೆ ಅಖಿಲೇಶ್ ಸಮಾಜವಾದಿ ಪಾರ್ಟಿ. ಸಮಾಜವಾದಿ ಪಕ್ಷದ 25ರಿಂದ 26 ಸಂಸದರು ಪಕ್ಷವನ್ನು ಬಿಡಲು ಈಗ ಸಿದ್ಧರಾಗಿದ್ದಾರೆ. ಬಂಡಾಯದ ನೆಲ ಬಲ್ಲಿ ಜಿಲ್ಲೆಯಲ್ಲಿ ನಾಯಕರೊಬ್ಬರ ಬಂಡಾಯ. ಉಪಮುಖ್ಯಮಂತ್ರಿ ಕೇಶವ್ ಪ್ರಸಾದ್ ಮೌರ್ಯ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ದರಿಂದ ಮಸೂದೆ ಮಂಡಿಸಲು ಎನ್ಡಿಎಗೆ ಸಿಗಲಿದೆಯಾ ಮ್ಯಾಜಿಕ್ ನಂಬರ್ ಅನ್ನುವಂತಹ ಪ್ರಶ್ನೆ ಇದೆ. ಕ್ಷೇತ್ರ ಮರು ವಿಂಗಡಣೆ ಮಸೂದೆ ಮಂಡಿಸಲು ಬಿಜೆಪಿಗೆ ಇದರಿಂದ ಎಲ್ಲೋ ಒಂದು ಕಡೆ ಬಲ ಸಿಕ್ಕದಂತಾಗಿದೆ. ಮತ್ತೊಂದು ಪಕ್ಷವನ್ನ ಒಡೆಯಲು ಬಿಜೆಪಿ ಮುಂದಾಗಿರುವಂಥದ್ದು. ಮತ್ತೆ ನಾರಿ ಶಕ್ತಿ ಬಿಲ್ ಅನ್ನ ಮಂಡಿಸಲಿದೆ ಕೇಂದ್ರ ಸರ್ಕಾರ. ಕ್ಷೇತ್ರ ಮರು ವಿಂಗಡಣೆ ಮಸೂದೆಗಿದ್ದಂತಹ ಅಡೆತಡೆ ಈಗ ದೂರ ಆಗಿದೆ. ಅಂದು ವಿಪಕ್ಷಗಳ ಹಠದಿಂದ ಎರಡು ಮಸೂದೆಗಳು ಸೋತಿದ್ವು ಎಂದು ಅದೇ ವಿಪಕ್ಷಗಳ ಬಿಕ್ಕಟ್ಟಿನಿಂದಲೇ ಪಾಸ್ ಆಗಲಿದೆ ಮಸೂದೆಗಳು. ಎರಡು ಮಸೂದೆಯನ್ನ ಮಂಡಿಸಲು ಮೋದಿ ಸರ್ಕಾರ ಮಾಸ್ಟರ್ ಪ್ಲಾನ್ ಅನ್ನ ಈಗ ಮಾಡಿಕೊಂಡಿದೆ. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಕೇಂದ್ರ ಸರ್ಕಾರ ಹೊಡೆಯಲು ಮುಂದಾಗಿದೆ. ಬಂಗಾಳದಲ್ಲಿ ಟಿಎಂಸಿ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣದಲ್ಲಿ ಬಿಕ್ಕಟ್ಟು ಏರ್ಪಟ್ಟಿದೆ. ಟಿಎಂಸಿ ತೊರೆದು ಎನ್ಡಿಎಗೆ ಬೆಂಬಲವನ್ನ ಘೋಷಿಸಿದ್ದಾರೆ ಸಂಸದರು. ಉದ್ಧವ್ ಬಣದ 9 ಸಂಸದರ ಪೈಕಿ 6 ಮಂದಿ ಶಿಂದೆ ಬಣಕ್ಕೆ ಬಂದಿರುವಂಥದ್ದು. ಇದೀಗ ಮತ್ತೊಂದು ಪಕ್ಷ ವಿಭಜನೆಯಾಗುವಂತಹ ಸಾಧ್ಯತೆಯಲ್ಲಿ ಅದು ಕಾಣಿಸ್ತಾ ಇದೆ. ಈ ಲಾಭವನ್ನ ಮಹಿಳಾ ಮೀಸಲಾತಿ ಮಂಡಿಸುವ ಲೆಕ್ಕಾಚಾರದಲ್ಲಿ ಇರುವಂಥದ್ದು.
ಇವಿಷ್ಟೇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.